ಸಾಕ್ಷಿಯನ್ನ ನಾಶ ಮಾಡೋದಕ್ಕೆ ಹಣ ಕೊಡಲಾಗಿತ್ತು. ಆ ಹಣಕ್ಕೆ ಸಂಬಂಧಪಟ್ಟಂತೆ ಐಟಿ ತನಿಖೆ ಕೂಡ ನಡೀತಾ ಇದೆ. ಅಲ್ಲೂ ಕೂಡ ಈಗ ದರ್ಶನ್ಗೆ ಸಂಕಷ್ಟ ಎದುರಾಗ್ತಾ ಇದೆ. ಸಾಕ್ಷ್ಯನಾಶಕ್ಕೂ ಹಣ ಸಂಗ್ರಹಿಸಿದ್ರು ಎಂಬ ಆರೋಪ ಕೇಳಿಬಂದಿತ್ತು. ಪೊಲೀಸರ ತನಿಖೆ ವೇಳೆ ದರ್ಶನ್, ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮೂವರು ಆರೋಪಿಗಳ ಮನೆಗಳಲ್ಲಿ 82 ಲಕ್ಷ ರೂಪಾಯಿ ಹಣ ಸಿಕ್ಕಿತ್ತು. ಇಷ್ಟೊಂದು ಪ್ರಮಾಣದಲ್ಲಿ ನಗದು ಸಿಕ್ಕ ಹಿನ್ನೆಲೆ ಐಟಿ ಇಲಾಖೆ ತನಿಖೆಗೆ ಇಳಿದಿತ್ತು. ಸದ್ಯ ಹಣದ ಬಗ್ಗೆ ಐಟಿ ಇಲಾಖೆ ಅಧಿಕಾರಿಗಳು ದರ್ಶನ್ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿದ್ದಾರೆ. ಮೊದಲಿಗೆ ಐಟಿ ಅಧಿಕಾರಿಗಳು ಕಳೆದ 6 ವರ್ಷಗಳ ಸಾಲದ ಬಗ್ಗೆ ಪ್ರಶ್ನೆ ಕೇಳಿದ್ರು. ಆಗ ಉತ್ತರಿಸಿದ ದಾಸ, ನಾನು ನನ್ನ ಸ್ನೇಹಿತರಾದ ರಾಮ್ ಮೋಹನ್ ರಾಜ್ಗೆ 2024ರ ಫೆಬ್ರವರಿಯಲ್ಲಿ 40 ಲಕ್ಷ ಕೈ ಸಾಲ ಕೊಟ್ಟಿದ್ದೆ. ಆತ ನನಗೆ ಮೇ ತಿಂಗಳಲ್ಲಿ ವಾಪಸ್ ಕೊಟ್ಟಿದ್ದಾನೆ. ಹೀಗೆ ಕೊಟ್ಟ 40 ಲಕ್ಷದಲ್ಲಿ ನಾನು ಕೃಷಿಯಿಂದ ಸಂಪಾದಿಸಿದ್ದು 25 ಲಕ್ಷ. ಇನ್ನುಳಿದ 15 ಲಕ್ಷವನ್ನ ಪಶು ಸಂಗೋಪನೆಯಲ್ಲಿ ಸಂಪಾದನೆ ಮಾಡಿದ್ದೇನೆ ಅಂತ ಉತ್ತರಿಸಿದ್ರು. ಕೊಲೆ ತನಿಖೆ ವೇಳೆ ದರ್ಶನ್ ಮನೆಯಲ್ಲಿ 37,50,000 ರೂಪಾಯಿ ಸಿಕ್ಕಿತ್ತು. ಈ ಬಗ್ಗೆ ಕೂಡ ಹೇಳಿಕೆ ದಾಖಲಿಸಿದ್ರು. ನನ್ನ ಬಳಿ ಸಿಕ್ಕ ಹಣಕ್ಕೆ ಮತ್ತು ನನ್ನ ಪತ್ನಿಯ ಬಳಿ ಸಿಕ್ಕ ಹಣಕ್ಕೆ ಸದ್ಯ ಯಾವುದೇ ದಾಖಲೆ ಇಲ್ಲ. 2024-25ರಲ್ಲಿ ಸಲ್ಲಿಕೆ ಮಾಡುವ ಆದಾಯ ತೆರಿಗೆ ಮಾಹಿತಿಯಲ್ಲಿ ಉಲ್ಲೇಖ ಮಾಡುತ್ತೇನೆ ಅಂತ ಹೇಳಿದ್ರು. ಉಳಿದ ಆರೋಪಿಗಳ ಮನೆಯಲ್ಲಿ ಸಿಕ್ಕ ಹಣದ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ಅಂತ ದರ್ಶನ್ ಹೇಳಿಕೆ ನೀಡಿದ್ದಾರೆ. ಆದರೆ ತನಿಖೆ ವೇಳೆ ದರ್ಶನ್ ಕೊಲೆ ಕೇಸ್ ಮುಚ್ಚಿ ಹಾಕಲು ಇತರೆ ಆರೋಪಿಗಳಿಗೆ ಸರೆಂಡರ್ ಆದವರಿಗೆ ಹಣ ನೀಡಿದ್ದಾರೆ ಅಂತ ಗೊತ್ತಾಗಿತ್ತು. ಐಟಿ ಇಲಾಖೆ ಈ ಹಣವನ್ನ ತನ್ನ ಸುಪರ್ದಿಗೆ ಪಡೆದಿದ್ದು ಮುಂದೆ ಯಾವ ಕ್ರಮ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕು. ಪ್ರದೀಪ್ ಚಿಕ್ಕಾಟಿ, ಟಿವಿ9 ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿರೋ ನಟ ದರ್ಶನ್ ಸಾಕ್ಷ್ಯನಾಶಕ್ಕೂ ಹಣ ಸಂಗ್ರಹಿಸಿದ್ರು ಎಂಬ ಆರೋಪ ಕೇಳಿಬಂದಿತ್ತು. ಪೊಲೀಸರ ತನಿಖೆ ವೇಳೆ ದರ್ಶನ್, ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮೂವರು ಆರೋಪಿಗಳ ಮನೆಗಳಲ್ಲಿ 82 ಲಕ್ಷ ರೂಪಾಯಿ ಹಣ ಸಿಕ್ಕಿತ್ತು. ಇಷ್ಟೊಂದು ಪ್ರಮಾಣದಲ್ಲಿ ನಗದು ಸಿಕ್ಕ ಹಿನ್ನೆಲೆ ಐಟಿ ಇಲಾಖೆ ತನಿಖೆಗೆ ಇಳಿದಿತ್ತು. ಸದ್ಯ ಹಣದ ಬಗ್ಗೆ ಐಟಿ ಇಲಾಖೆ ಅಧಿಕಾರಿಗಳು ದರ್ಶನ್ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿದ್ದಾರೆ. ಮೊದಲಿಗೆ ಐಟಿ ಅಧಿಕಾರಿಗಳು ಕಳೆದ 6 ವರ್ಷಗಳ ಸಾಲದ ಬಗ್ಗೆ ಪ್ರಶ್ನೆ ಕೇಳಿದ್ರು. ಆಗ ಉತ್ತರಿಸಿದ ದಾಸ, ನಾನು ನನ್ನ ಸ್ನೇಹಿತರಾದ ರಾಮ್ ಮೋಹನ್ ರಾಜ್ಗೆ 2024ರ ಫೆಬ್ರವರಿಯಲ್ಲಿ 40 ಲಕ್ಷ ಕೈ ಸಾಲ ಕೊಟ್ಟಿದ್ದೆ. ಆತ ನನಗೆ ಮೇ ತಿಂಗಳಲ್ಲಿ ವಾಪಸ್ ಕೊಟ್ಟಿದ್ದಾನೆ. ಹೀಗೆ ಕೊಟ್ಟ 40 ಲಕ್ಷದಲ್ಲಿ ನಾನು ಕೃಷಿಯಿಂದ ಸಂಪಾದಿಸಿದ್ದು 25 ಲಕ್ಷ. ಇನ್ನುಳಿದ 15 ಲಕ್ಷವನ್ನ ಪಶು ಸಂಗೋಪನೆಯಲ್ಲಿ ಸಂಪಾದನೆ ಮಾಡಿದ್ದೇನೆ ಅಂತ ಉತ್ತರಿಸಿದ್ರು. ಕೊಲೆ ತನಿಖೆ ವೇಳೆ ದರ್ಶನ್ ಮನೆಯಲ್ಲಿ 37,50,000 ರೂಪಾಯಿ ಸಿಕ್ಕಿತ್ತು. ಈ ಬಗ್ಗೆ ಕೂಡ ಹೇಳಿಕೆ ದಾಖಲಿಸಿದ್ರು. ನನ್ನ ಬಳಿ ಸಿಕ್ಕ ಹಣಕ್ಕೆ ಮತ್ತು ನನ್ನ ಪತ್ನಿಯ ಬಳಿ ಸಿಕ್ಕ ಹಣಕ್ಕೆ ಸದ್ಯ ಯಾವುದೇ ದಾಖಲೆ ಇಲ್ಲ. 2024-25ರಲ್ಲಿ ಸಲ್ಲಿಕೆ ಮಾಡುವ ಆದಾಯ ತೆರಿಗೆ ಮಾಹಿತಿಯಲ್ಲಿ ಉಲ್ಲೇಖ ಮಾಡುತ್ತೇನೆ ಅಂತ ಹೇಳಿದ್ರು. ಉಳಿದ ಆರೋಪಿಗಳ ಮನೆಯಲ್ಲಿ ಸಿಕ್ಕ ಹಣದ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ಅಂತ ದರ್ಶನ್ ಹೇಳಿಕೆ ನೀಡಿದ್ದಾರೆ. ಆದರೆ ತನಿಖೆ ವೇಳೆ ದರ್ಶನ್ ಕೊಲೆ ಕೇಸ್ ಮುಚ್ಚಿ ಹಾಕಲು ಇತರೆ ಆರೋಪಿಗಳಿಗೆ ಸರೆಂಡರ್ ಆದವರಿಗೆ ಹಣ ನೀಡಿದ್ದಾರೆ ಅಂತ ಗೊತ್ತಾಗಿತ್ತು. ಐಟಿ ಇಲಾಖೆ ಈ ಹಣವನ್ನ ತನ್ನ ಸುಪರ್ದಿಗೆ ಪಡೆದಿದ್ದು ಮುಂದೆ ಯಾವ ಕ್ರಮ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕು. ಪ್ರದೀಪ್ ಚಿಕ್ಕಾಟಿ, ಟಿವಿ9 ಬೆಂಗಳೂರು.